ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಲಾಕ್ ಆಗಿದ್ದೇ ಆಗಿದ್ದು ಈ ಪ್ರಕರಣದಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಕೂಡ ರಿವೀಲ್ ಆಗ್ತಾ ಇದೆ. ದಿನಕ್ಕೊಂದು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ. ನಾನಾ ರೀತಿಯ ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ರನ್ಯಾ ಸಿಕ್ಕಿ ಬೀಳೋದಕ್ಕೂ ಹಿಂದಿನ 3 ವಾರದಲ್ಲಿ ನಿರಂತರವಾಗಿ ಕರೆ ಬಂದಿದೆ ರನ್ಯಾಗೆ. ಎಲ್ಲೆಲ್ಲಿಂದ? ದುಬೈ, ಮಲೇಷಿಯಾ ಸೇರಿದಂತೆ ಯುರೋಪ್ ಕಂಟ್ರಿಗಳಿಂದಲೂ ಕೂಡ ಕಾಲ್ ಬಂದಿದೆ. DRI ಮುಂದೆ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ರನ್ಯಾ ಹೇಳಿಕೆ ಕೊಟ್ಟಿದ್ಲು. ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ಲು. ಹಾಗಾದ್ರೆ ಫೋನ್ ಮಾಡಿದವರು ಯಾರು? ಯಾವ ಕಾರಣಕ್ಕೆ ಫೋನ್ ಮಾಡಿದ್ರು? ಅವ್ರ ಪಾತ್ರ ಏನು? ರನ್ಯಾ ಹೇಳಿದ ಆ ಇಂಟರ್ನೆಟ್ ಕಾಲ್ನ ಅಪರಿಚಿತರು ನಿಜಾನಾ? ಈ ಎಲ್ಲ ನಿಟ್ಟಿನಲ್ಲೂ ಕೂಡ DRI ಟೀಮ್ ತನಿಖೆ ಆಳಕ್ಕಿಳಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಯಾವಾಗ ರನ್ಯಾ DRI ಅಧಿಕಾರಿಗಳ ಕೈ ಲಾಕ್ ಆಗ್ತಾಳೆ, ಒಂದು ಗಳಗಳನ್ನೇ ಕಣ್ಣೀರಿಡ್ತಾಳೆ. ಆ ಘಟನೆಯ ಬಗ್ಗೆ ಬಸವರಾಜು ವಿವರಿಸುವಂತಹ ಕೆಲಸ ಮಾಡ್ತಾಳೆ. ಅದಾದ ಮೇಲೆ ಮೊದಲು ಕೊಡುವಂತಹ ಸ್ಟೇಟ್ಮೆಂಟೇ ನಾನು ಟ್ರ್ಯಾಪ್ ಆಗಿದ್ದೇನೆ, ನನ್ನನ್ನು ಪೋಸ್ಟ್ ಮ್ಯಾನ್ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಈಗ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋದ ಮೇಲೆ ಜೈಲರ್ಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡಲಾಗಿದೆ. ನಾನು ಚಿನ್ನವನ್ನು ತಂದಿಲ್ಲ, ನನ್ನನ್ನು ಬೇಕು ಬೇಕಂತಲೇ ಸಿಲುಕಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ, ಇದರಿಂದ ಬೇರೆ ಇನ್ಯಾರನ್ನು ಕೂಡ ಬಚಾವ್ ಮಾಡುವಂತಹ ಕೆಲಸವನ್ನು DRI ಟೀಮ್ ಮಾಡ್ತಾ ಇದೆ ಅಂಥೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾಳೆ. ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಈಕೆಗೆ ಈ ಘಟನೆ ಆಗುವ ಮೊದಲು ನಿರಂತರವಾಗಿ ವಿದೇಶಗಳಿಂದ ಕರೆ ಬಂದಿತ್ತು ಅಂಥೇಳಿ. ಹಾಗಾದರೆ ಕರೆ ಮಾಡಿದವರು ಯಾರು? ಈಕೆಯನ್ನು ಕರೆ ಮಾಡಿದವರು ಈ ಗೋಲ್ಡ್ ಸ್ಮಗ್ಲಿಂಗ್ಗೋಸ್ಕರನೇ ಬಳಕೆ ಮಾಡಿಕೊಂಡ್ರಾ? ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ.